ನಾನಿವತ್ತು ಬಾಳೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಯಾವ ಜಾತಿ ಬಾಳೆಕಾಯಿ ಕೂಡ ಆಗ್ಬೋದು. ನಾನೊಂದು 3 ಬಾಳೆಕಾಯಿ ತಗೊಂಡಿದ್ದೇನೆ. ಹಾಗೆ ಹೆಚ್ಚಿ ಸ್ವಲ್ಪ ಮಜ್ಜಿಗೆ ಬೆರೆಸಿದ ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಯಾಕೆಂದರೆ ಇದು ಬಾಳೆಕಾಯಿ ಕಪ್ಪಾಗಲ್ಲ. ಸುಮಾರು ಅರ್ಧ kg ನೆನೆಸಿದ ಅಕ್ಕಿ ತಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬಾಳೆಕಾಯಿ ಅದನ್ನು ಕೂಡ ಹಾಕಿ. ಇದು ಇಂತಿಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ. ಹಾಗೆ ಸ್ವಲ್ಪ ಫ್ರೆಶ್ ಆಗಿ ತುರಿದ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ನೀರು ಹಾಕಿ ರುಬ್ಕೋಬೇಕು. ಇದು ತುಂಬ ನುಣ್ಣಗಾಗಿ ರುಬ್ಕೊಳ್ಬೇಕು. ಹಾಗೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರನ್ನು ಸಹ ಹಾಕ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ದೋಸೆ ಹಿಟ್ಟಿನ ಹದ ಈ ರೀತಿ ಇರಲಿ. ಬಾಳೆಕಾಯಿ ನೆನೆಸಿದ ನೀರನ್ನು ಹಾಗೆ ಚೆಲ್ಲದೆ ನಾವು ಗಿಡಗಳಿಗೆ ಹಾಕೋಣ. ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಈಗ ರುಬ್ಬಿಟ್ಟ ದೋಸೆ ಹಿಟ್ಟನ್ನು ಈ ರೀತಿ ಕಾವಲಿ ಮೇಲೆ ದೋಸೆ ಎರೆಯೋಣ. ಇದು ತುಂಬ ಚೆನ್ನಾಗಿ ದೋಸೆ ಎರೆಯೋಕ್ಕೆ ಬರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಬೇಕಿದ್ದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ಈ ದೋಸೆ ಹಿಟ್ಟನ್ನು ನಾವು ರಾತ್ರಿಯೇ ರುಬ್ಬಿಡಬೇಕು ಅಂತ ಏನೂ ಇಲ್ಲ. ಅಕ್ಕಿ ನೆನೆಸಿಟ್ಕೊಂಡ್ರೆ ಸಾಕು. ಬೆಳಿಗ್ಗೆ ಎದ್ದ ತಕ್ಷಣ ನಾವು ರುಬ್ಬಿಟ್ಕೊಂಡ್ರೆ ಆಮೇಲೆ ನಾವು ದೋಸೆ ಹಾಕ್ಕೋಬೋದು. ಇದು ಹೆಲ್ದಿ ಕೂಡ ಹೌದು, ರುಚಿ ಕೂಡ ಹೌದು. ನಿಮ್ಮ ಇಷ್ಟದ ಸೈಡ್ ಡಿಶ್ನೊಂದಿಗೆ ನೀವು ತಿನ್ನಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.